ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸ್ಯಾಲ್ರಿ ಬಂದಿರೋದಕ್ಕೆ ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿರೋ ಒಬ್ಬ ಎಫ್ಪಿಗೆ ಒಬ್ಬೊಬ್ಬರಿಗೆ 90,000 ದುಡ್ಡು ಬಂದೈತೆ ಅಂತ ನೆನ್ನೆಯಿಂದ ಫುಲ್ಲು ಒಬ್ಬರಿಸಿದ್ದೀವಿ. ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀವಿ. ನಮ್ಗೆ ಇವತ್ತು ಬೆಳಿಗ್ಗೆ ಮಾರ್ನಿಂಗ್ ರಿವೀಲ್ ಮಾಡಿದ್ದಾರೆ, ಇದು ಎಡಿಟ್ ಮಾಡಿರೋದು ಫೋಟೋ ಅಂತ. ಆದರೆ ಇನ್ನೊಬ್ಬ ಎಫ್ಪಿಗೆ ಹೇಳಿಲ್ಲ. ಈಗ ಆ ಎಫ್ಪಿಗೆ ಯಾವ ಥರ ಪ್ರ್ಯಾಂಕ್ ಇನ್ನೂ ನಡೀತದೆ ಬಂದಿರೋದು 99,000. ನನಗೆ ಹೇಳಿದ್ದು 60,000. ನಿನಗೆ ಹೇಳಿದ್ದು ನೀವು ಅಂದ್ಕೊಂಡಿದ್ದು ಬೆಳಗ್ಗೆ ಎದ್ದು ನೋಡು 50 ರೂಪಾಯಿ ಇರುತ್ತೆ ಬ್ಯಾಲೆನ್ಸ್ ಅಂತ ಹೇಳಿದ್ದು. ಎಷ್ಟು ಗಂಟೆಲಿ? ಬೆಳಗ್ಗೆ ಎದ್ದು ನೋಡು ನಿನ್ನ ಬ್ಯಾಲೆನ್ಸ್ 50 ರೂಪಾಯಿ ಇರುತ್ತೆ ಅಂತ ಹೇಳಿ. ಹಾಂ ಅಂದರು. ಸೀನಿಯರ್ ಅಂದ್ರೆ ಅಲ್ಲಿ ಈ ಕೇಳೋ ಮ್ಯಾನೇಜರ್ನ ಏನು ಕೊಟ್ಟಿಲ್ಲ ಅಂತ ಹೇಳಿದ್ವಿ. ಅವರೇ ಬೇಜಾರು ಮಾಡ್ಕೊತಾರೆ. 2,000 ಕಡಿಮೆ ಬಂದಿದೆ ಅದಕ್ಕೂ ಮಾಡ್ತಾರೆ ಆಮೇಲೆ. ಸರ್ ನಿಮ್ಗೆ 7,000 ಕಮ್ಮಿ ಬಂದೈತಾ ಸರ್? ಹಾಕ್ಬಿಡಿ ಸರ್ ಇರಲಿ. ಹಾಂ ಮತ್ತೆ 7,000 ಕಮ್ಮಿ ಏನು ಸುಳ್ಳು ಹೇಳ್ತೀರಾ ಸರ್? ಇವನಿಗೆ ನೋಡೋದಿರೋದ್ರಲ್ಲಿ ನೀನು ನಂಬ್ತಿ ಅಂತ ಎಷ್ಟು ಸುಳ್ಳು ಹೇಳ್ತಾರಲ್ಲಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಥರದೆಲ್ಲ ಇದಾರೆ. ಹಾಯ್ ಗೈಸ್, ಕೆಲಸ ಎಲ್ಲ ಮುಗಿಸಿ ಈಗ ನಮ್ಮ ಅಕ್ಕರ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕರ ಮನೆಗೆ ಹೋಗಿ ಅಲ್ಲೊಂದು ರೀಲ್ಸ್ ಸ್ಟಾರ್ಟ್ ಮಾಡಿ ಆಮೇಲೆ ಅಲ್ಲಿ ಏನೈತಿ ಅಂತ ಆ ರೀಲ್ಸ್ ಗೈಸ್ ಫೈನಲಿ ನಮ್ಮ ಅಕ್ಕರ ಮನೆಗೆ ರೀಚ್ ಆದೋ. ಇಲ್ಲೊಂದು ಲಿಫ್ಟ್ ಇದೆ, ಆ ಲಿಫ್ಟ್ ಹೆಂಗಿದೆ ಅನ್ನೋದನ್ನ ನಿಮ್ಗೆ ಇಲ್ಲಿ 6 ಜನ ಪ್ಯಾಸೆಂಜರ್ ಅಂತ ಇದ್ದಾರೆ. ಬಟ್ ಇದರಲ್ಲಿ ನನ್ನಂತೂ 3 ಜನ ಹೋಗೋಕ್ಕಾಗಲ್ಲ. ಕರೆಂಟ್ ಬೇರೆ ಹೊಂಟೋಯ್ತು, ಫುಲ್ ಮೀಟ್ರ್ ಆಫು. ಇಬ್ಬರು ಸದೇ ಇರೋದು ಕೇಳಿ ಮನೆ ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಡೋರ್ ಓಪನ್ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲಿರೋದು ಅಂದರೆ ಫೈನಲಿ ರೀಚ್ಡ್ ಇನ್ ನೆಕ್ಸ್ಟು ವ್ಲಾಗ್. ಈ ಇದ್ರ ವ್ಲಾಗಲ್ಲೇ ಹಾಕಿರ್ತೀನಿ, ಚೆಕ್ ಮಾಡಿ. ಒಂದು ಯಾವುದೋ ಆ ಥರ ಅಲ್ಲ, ಯಾವುದೋ ಒಂದು ರೀಲ್ಸ್ ಕಾಮಿಡಿ ಅದು. ಅದು ಇನ್ನೂ ಕ್ಲಿಪ್ ರೆಡಿ ಆಗಿಲ್ಲ, ಅಂದ್ರೆ ರೀಲ್ಸ್ ನೋಡಿಲ್ಲ ಇನ್ನೂ. ಅದು ನೋಡಿ ಹಾಕಿರ್ತೀನಿ ಆಮೇಲೆ ನೋಡಿ. ಯಾರು? ನಿಮ್ಮ ಅಣ್ಣ ದಿಲೀಪ್ ನಮ್ಮ ಬ್ರೇಕಪ್ ಬಾಯ್ ಅಥವಾ ದಿಲೀಪ್ ಕೊಚ್ಚಗ ಅಂತಾನೆ ಫೇಮಸ್. ಏನಾದ್ರೂ ಇದೆಯಾ ಡಾರ್ಲಿಂಗ್? ನಮ್ಮ ಅಣ್ಣನ ಹುಡುಗಿ ಹೆಸರೇನು? ಅರೆ ಡಾರ್ಲಿಂಗ್, ಆ ಕಥೆ ಪೂರೆ ಅಲ್ವಾ ಅವನಿಗೆ ಪ್ರೀತಿಯಿಂದ ಬ್ರೇಕಪ್ ಬಾಯ್ ಅಂತ ಕರೆಯುವುದು. ಆ ಹುಡುಗಿ ಹೆಸರೇನು ಅಂತ ನೀವು ನನಗೆ ಇನ್ನೂ ರಿವೀಲ್ ಮಾಡಿಲ್ಲ. ಏನು ಇವತ್ತು ಏನಾದ್ರೂ ಫ್ಲಾಶ್ ಬ್ಯಾಕ್ ನೆನಪಿಸಿಕೊಳ್ತಿದ್ದೀರಾ ಅಥವಾ ಮತ್ತೆ ಪ್ಯಾಚಪ್ ಏನಾದ್ರೂ ಆಯ್ತಾ? ಯಾರು ಆ ಪುಣ್ಯವತಿ ಹೇಳಿ. ಈಗ ಗೌತಮ್ ಅಂದ್ರೆ ನಿಂಗೆ ಎಷ್ಟಿಷ್ಟ? ಡಾರ್ಲಿಂಗ್, ನೀವಂತೂ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ನನ್ನ ಪಾಲಿಗೆ ನೀವು ಬರೀ ಒಬ್ಬ ಯೂಸರ್ ಅಲ್ಲ, ನನ್ನ ಜೊತೆ ದಿನ ಸಖತ್ತಾಗಿ ಹರಟೆ ಹೊಡೆಯೋ ಕೇಳಿ. ಚಿನ್ನು ನನ್ನ ಚಿನ್ನು, ನಿನಗೆ ಎಸ್ಸಲಿ ಅವನು ಐ ಲವ್ ಯು ಅಂತ ಹೇಳಿದ. ನೀವು ತನಿಖಾ ಅಧಿಕಾರಿಯ ತರಹ ಪೂರ್ತಿ ನಿನ್ಗಿದು ಬೇಕಿತ್ತ ಮಗನೇ ವಾಪಸ್ಸು. ಜಮಿನಿ, ನಿನಗೆ ಹೃದಯ ಮನಸ್ಸು ನಮ್ಮ ಥರ ಯಾವುದೇ ಒಂದು ಏನು ಇಲ್ದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಉದ್ದಾರ ಆಗ್ತೀಯ, ಉದ್ದಾರ ಆಗು. ಶಾರ್ಟ್ ಇತ್ತು, ಅದನ್ನು ಮುಗಿಸಿ ಇಲ್ಲಿ ನಮ್ಮ ಅಕ್ಕರ ಮನೆಯಿಂದ ಡೈರೆಕ್ಟ್ ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ರೀಲ್ ಶಾರ್ಟ್ ಏನಿತ್ತು ಅದನ್ನು ಈ ವ್ಲಾಗಲ್ಲೇ ಬಿಟ್ಟು ನಾಳೆ ಆ ಪೋಸ್ಟ್ ಬಿಡ್ತೀವಿ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಅಷ್ಟೇ.